ಕೋಲಾರದಿಂದ ಒಬ್ಬ ಲೇಡಿ ಬಂದರು, ಸುಮಾರು 35 ವರ್ಷ. ಅವ್ರಿಗೆ ವಿಟಮಿನ್ ಡಿ ಪದೇ ಪದೇ ಸಪ್ಲಿಮೆಂಟ್ಸ್ ತೊಗೊಳ್ತಾಯಿದ್ರು. ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿತ್ತು, ಅದಕ್ಕೊಂದು ಟ್ಯಾಬ್ಲೆಟ್ ಇತ್ತು. ಶುಗರು ದಿನಕ್ಕೊಂದು ಮಾತ್ರೆ ತೊಗೊಳ್ತಾಯಿದ್ರು, ಬಟ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಬಟ್ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ಸ್ಕಿನ್ ಇಚ್ಚಿಂಗು ರೆಗ್ಯುಲರ್ ಆಗಿತ್ತು, ಅದಕ್ಕೊಂದು ರೆಗ್ಯುಲರ್ ಮಾತ್ರೆ ಇಟ್ಕೊಂಡಿದ್ರು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು, ಆಕೆಗೆ ಆಂಗ್ಸೈಟಿ ಡಿಸಾರ್ಡರ್ ಶುರುವಾಗಿತ್ತು, ಖಿನ್ನತೆಯಿಂದ ಬಳಲ್ತಾಯಿದ್ರು, ಮಾಡ್ರೇಟ್ ಡಿಪ್ರೆಷನ್ನು ಬಂದಿತ್ತು, ಇತ್ತೀಚೆಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಕಳ್ಕೊಂಡಿದ್ರು. ಈ ಒಂದು ಪರಿಸ್ಥಿತಿಯಲ್ಲಿ ಜೀವ ಸಂಜೀವನಕ್ಕೆ ಬಂದರು. ಅವರ ಆಹಾರ, ಅವ್ರ ಜೀವನ ಶೈಲಿ ನೋಡಿದಾಗ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಕೋಲಾರದಿಂದ ವೈಟ್ಫೀಲ್ಡ್ಗೆ ಆಲ್ಮೋಸ್ಟ್ ಟ್ರಾವೆಲ್ ಮಾಡ್ತಾಯಿದ್ರು. ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಅವ್ರು 2 ವೀಲರಲ್ಲಿ ಹೋಗ್ತಾಯಿದ್ರು ಪ್ರತಿನಿತ್ಯ. ಒಂದು 8-8:30ವರೆಗೂ ಮನೆಯಲ್ಲಿ ಕೆಲಸ ಮಾಡಿಕೊಂಡು ನಂತರ 2 ವೀಲರಲ್ಲಿ ಹೋಗೋರು. ಹೀಗೆ ಹೋಗೋಕ್ಕೆ ಮುಂಚೆ ಮುಖಕ್ಕೆ ಕಂಪ್ಲೀಟಾಗಿ ಬಟ್ಟೆ ಸುತ್ಕೊಂಡ್ಬಿಡೋರು. ಫುಲ್ ಸ್ಲೀವ್ ಡ್ರೆಸ್ ಹಾಕ್ಕೊಳ್ಳೋರು, ಹ್ಯಾಂಡ್ ಗ್ಲೌಸಸ್ ಹಾಕ್ಕೊಳ್ಳೋರು, ಸಹಜವಾಗಿ ಸಾಕ್ಸು ಶೂಸು ಹಾಕ್ಕೊಳ್ಳೋರು. ಅಂತಂದರೆ ಕಂಪ್ಲೀಟಾಗಿ ಪ್ಯಾಕಿಂಗ್ ಆಗೋಗ್ತಾ ಇತ್ತು. ಸೂರ್ಯನ ಬೆಳಕಿನ ಕಿರಣಗಳಿಂದ 10 ವರ್ಷಗಳಿಂದ ವಂಚಿತರಾಗಿದ್ದರು. ಮತ್ತು ಆಫೀಸ್ಗೆ ಹೋಗೋರು, ಆಫೀಸ್ಗೆ ಹೋದ್ಮೇಲೆ ಬಿಸಿಲು ಇಲ್ಲವೇ ಇಲ್ಲ, ಆಚೆ ಬರೋ ವ್ಯವಸ್ಥೆ ಇಲ್ಲ. ಮತ್ತು ಸಂಜೆ ಒಂದು 5-6 ಗಂಟೆವರೆಗೂ ಕೆಲಸ ಮಾಡ್ಕೊಳ್ಳೋರು. ಆ ನಂತರ ಮತ್ತೆ ಇದೇ ಥರ ಪ್ಯಾಕಿಂಗ್ ಮಾಡ್ಕೊಳ್ಳೋರು. ಆಫೀಸಲ್ಲಿ ರೆಗ್ಯುಲರಾಗಿ ನಾರ್ಮಲ್ ಆಗಿರೋರು. ಆಫೀಸಿಂದ ಹೊರಡುವಾಗ ಮತ್ತೆ ಮುಖಕ್ಕೆ ಬಟ್ಟೆ ಕಟ್ಕೊಳ್ಳೋರು. ಅದು ನ್ಯಾಚುರಲಾಗಿ ಫುಲ್ ಸ್ಲೀವ್ ಡ್ರೆಸ್ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರು. ಅಂತಂದರೆ ಸೂರ್ಯನ ಬಿಸಿಲಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದರು. ಇವರೊಬ್ಬರೇ ಅಲ್ಲ ಈ ಥರ ಮಾಡ್ತಾ ಇರೋದು. ಲಕ್ಷಾಂತರ ಕೋಟ್ಯಂತರ ಜನ ಇವತ್ತು ಇದೇ ರೀತಿ ಬದುಕ್ತಾ ಇರುವಂಥದ್ದು. ಭಾಳಷ್ಟು ಜನಕ್ಕೆ, ಕೋಟ್ಯಂತರ ಜನಕ್ಕೆ ವಿಟಮಿನ್ ಡಿ ಕೊರತೆ ಇದೆ. ವಿಟಮಿನ್ ಡಿ ಕೊರತೆಯಿಂದ ಕೊಲೆಸ್ಟ್ರಾಲ್ ಸಹಜವಾಗಿ ಹೆಚ್ಚಿಗೆ ಆಗುತ್ತೆ. ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದಾಗ ಅದು ಹಾರ್ಟ್ ಬ್ಲಾಕೇಜಸ್ ಶುರುವಾಗುತ್ತೆ. ಬಿ ಪಿಗೆ ಕಾರಣ ಆಗುತ್ತೆ. ವಿಟಮಿನ್ ಡಿ ಕೊರತೆ ಆದಾಗ ಕ್ಯಾಲ್ಶಿಯಂ ಕೊರತೆ ಆಗುತ್ತೆ. 10 ಕಾಯಿಲೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಈಕೆ ಪರಿಸ್ಥಿತಿನೂ ಹಾಗೆ ಆಗಿದೆ. ಬಿಸಿಲಿಂದ ಸಂಪೂರ್ಣವಾಗಿ ವಂಚಿತರಾಗಿರೋದಕ್ಕೆ ಈಕೆಗೆ ವಿಟಮಿನ್ ಡಿ ಕೊರತೆ ಆಗಿದೆ, ಸಿವಿಯರಾಗಿ ಕೊರತೆ ಆಗಿದೆ, ಪದೇ ಪದೇ ಮಾತ್ರೆ ಬಂದಿದೆ. ಆದ್ದರಿಂದ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿದೆ. ಅದು ಹಾರ್ಟಲ್ಲಿ ಅಂಟ್ಕೊಂಡಾಗ ಹೃದಯದ ರಕ್ತನಾಳಗಳಲ್ಲಿ ಕೊಂಡ್ಕೊಂಡು ಹಾರ್ಟ್ ಬ್ಲಾಕೇಜ್ ಆಗುತ್ತೆ. ಅಲ್ಲಿಂದ ಹೈ ಬಿ ಪಿ ಬಂತು. ಅಷ್ಟೇ ಅಲ್ಲ, ಆಂಗ್ಸೈಟಿ ಡಿಸಾರ್ಡರ್ಸು, ಮಾಡ್ರೇಟ್ ಡಿಪ್ರೆಷನ್ ಕಂಡೀಷನ್ಸ್ಗೂ ಸಹ ಸೂರ್ಯನ ಬಿಸಿಲಿನ ಕೊರತೆಯೇ ಆಗಿದೆ. ವಿಟಮಿನ್ ಡಿ ಕೊರತೆ ಸಿವಿಯರಾಗಿ ಕೊರತೆ ಆದಾಗ ಅದು ಸಹ ಆಂಗ್ಸೈಟಿ ಡಿಸಾರ್ಡರ್ಸ್ಗೆ ಕಾರಣ ಆಗ್ಬೋದು. ಡಯಾಬಿಟೀಸ್ಗೂ ಸೂರ್ಯನ ಬಿಸಿಲಿಗೂ ಸಂಬಂಧ ಇದೆ. ಸಂಪೂರ್ಣವಾಗಿ ಬಿಸಿಲಿಂದ ನಾವು ವಂಚಿತರಾದರೆ ಬಹುತೇಕ ಕಾಯಿಲೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಮಳೆಗೆ ಮಾತ್ರ ಕೊಡೆ ಹಿಡಿಯುತ್ತಿದ್ದರು ಅಂದು, ಬಿಸಿಲಿಗೂ ಕೊಡೆ ಹಿಡಿಯುವರು ಇಂದು. ಮಳೆಗೆ ನೆಂದರೂ ನೆಗಡಿ ಇರಲಿಲ್ಲ ಅಂದು, ಬಿಸಿಲಿದ್ದರೂ ವಿಟಮಿನ್ ಡಿ ಕೊರತೆಗೆ ಗುಳುಗೆ ನುಂಗುವರು ಇಂದು. ಕೋಟ್ಯಂತರ ಜನ ಇವತ್ತು ವಿಟಮಿನ್ ಡಿ ಕೊರತೆ ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇದ್ದಾರೆ. ಬಿಸಿಲನ್ನು ನಾವು ಆಹಾರ ಅಂತ ಭಾವಿಸಿಲ್ಲ. ಬಿಸಿಲು ನಮ್ಮ ಮೊದಲನೇ ಆಹಾರ ಆಗಬೇಕು. ಬಿಸಿಲಿಲ್ಲ ಅಂತಂದರೆ ಈ ಭೂಮಿ ಮೇಲೆ ಮಳೆ ಇಲ್ಲ, ಹಸಿರಿಲ್ಲ, ಆಮ್ಲಜನಕ ಇಲ್ಲ, ಆಹಾರ ಇಲ್ಲ. ಬಿಸಿಲಿಲ್ಲ ಅಂದರೆ ಬದುಕೇ ಇಲ್ಲ. ಬಿಸಿಲಿಲ್ಲ ಅಂದರೆ ಈ ಭೂಮಿಯ ಅಸ್ತಿತ್ವನೇ ಇಲ್ಲ. ಹಾಗಿರುವಾಗ ಬಿಸಿಲಿಗೆ ಹೋದರೆ ನಮ್ಮ ಚರ್ಮ ಕಪ್ಪಗಾಗುತ್ತೆ ಅಂತ ಸನ್ಸ್ಕ್ರೀನ್ ಸಪ್ಲೈ ಮಾಡೋವಂಥದ್ದು, ಫುಲ್ ಸ್ಲೀವ್ ಡ್ರೆಸ್ ಹಾಕ್ಕೊಳ್ಳೋವಂಥದ್ದು ಮಾಡೋದಾದರೆ ಬದುಕೋದಾದರೂ ಹೇಗೆ? ಸೂರ್ಯನ ಬಿಸಿಲಿಗೆ ಹೋದಾಗ ಸಹಜವಾಗಿ ಚರ್ಮ ಸ್ವಲ್ಪ ಬಣ್ಣ ಬದಲಾಯಿಸ್ಕೊಳ್ಳುತ್ತೆ. ಅದು ನ್ಯಾಚುರಲ್ ರೆಸಿಸ್ಟೆನ್ಸ್. ಅದು ಸೂರ್ಯನ ಕಿರಣಗಳಲ್ಲಿರೋ ಯು ವಿ ರೇಡಿಯೇಷನಿಂದ ನಮಗೆ ತೊಂದರೆ ಆಗದೆ ಇರೋ ಥರ ನಮ್ಮ ಚರ್ಮದಲ್ಲಿ ಮೆಲನಿನ್ ಹೆಚ್ಚಿಗೆ ಆದಾಗ ಸಹಜವಾಗಿ ಸ್ವಲ್ಪ ಬಣ್ಣ ಬದಲಾವಣೆ ಆಗೋದು ಸಹಜ. ಅದು ಅನಾರೋಗ್ಯ ಅಲ್ಲ, ಅದು ಆರೋಗ್ಯದ ಒಂದು ಲಕ್ಷಣ. ಅದು ಹೀಗೆ ಬಿಸಿಲಿಂದ ನಾವು ವಂಚಿತರಾದಾಗ, ವಿಟಮಿನ್ ಡಿ ಕೊರತೆ ಆದಾಗ ಬಹುತೇಕ ನಮ್ಮ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಬಿಸಿಲು ನಮ್ಮ ಆಹಾರ ಅಂತ ಭಾವಿಸಿ, ಬಿಸಿಲಿಗೆ ಹೋಗಲಿಲ್ಲ ಅಂತಂತಂದರೆ ನಮಗೆ ಬದುಕೇ ಇಲ್ಲ ಅಂತ ನಾವು ಭಾವಿಸ್ಬೇಕು. 10 ದಿನಗಳ ಕಾಲ ಇಲ್ಲಿದ್ದರು ಆಕೆ. 10 ದಿನಗಳಲ್ಲಿ ಆಕೆ ಸಂಪೂರ್ಣವಾಗಿ ಮಾತ್ರೆಗಳಿಂದ ಆಚೆ ಬಂದರು. ಆಂಗ್ಸೈಟಿ ಡಿಸಾರ್ಡರ್ಸ್ ಕಡಿಮೆ ಆಗೋಯಿತು, ಡಿಪ್ರೆಷನ್ಸ್ ಕಂಡೀಷನ್ ಸಹ ಕಡಿಮೆ ಆಗೋಯಿತು, ನಿದ್ದೆ ಇಂಪ್ರೂವ್ ಆಯಿತು, ಶುಗರ್ ನಾರ್ಮಲ್ ಆಯಿತು. ಬಿ ಪಿ ಫ್ಲಕ್ಚುಯೇಷನ್ಸ್ ಇದ್ದಿದ್ದು ಬಿ ಪಿ ಸಹ ಸರಿ ಹೋಯಿತು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಸ್ಕಿನ್ ಇಚ್ಚಿಂಗ್, ಸ್ಕಿನ್ ಪ್ರಾಬ್ಲಮ್ ಇತ್ತಲ್ಲ, ಸಂಪೂರ್ಣವಾಗಿ ವಾಸಿ ಆಯಿತು. ಬಿಸಿಲಿಗೆ ಹೋದಾಗ ಚರ್ಮ ಬೆವರಿದಾಗ ಚರ್ಮದ ಮೂಲಕ ನಮ್ಮ ದೇಹ ಶುದ್ಧೀಕರಣ ಮಾಡಿಕೊಳ್ಳುತ್ತೆ. ಚರ್ಮನೂ ಒಂದು ರೀತಿ ಕಿಡ್ನಿ ರೀತಿಯೇ ಕೆಲಸ ಮಾಡುತ್ತೆ. ಬಿಸಿಲಿಗೆ ಹೋಗಲಿಲ್ಲ ಅಂತಂದರೆ, ಬೆವರೇ ಇಲ್ಲ ಅಂತಂದರೆ ಚರ್ಮದ ಮೂಲಕ ಹೋಗಬೇಕಾಗಿರೋ ಟಾಕ್ಸಿನ್ಸು, ಯೂರಿಯಾ, ಯೂರಿಕ್ ಆ್ಯಸಿಡ್ಡು ಇಂಥದ್ದೆಲ್ಲ ಚರ್ಮದ ಅಡಿನೇ ಉಳ್ಕೊಂಡು ಸಮಸ್ಯೆಗಳ ಕಾರಣ ಆಗ್ತಾ ಹೋಗುತ್ತೆ. ಬಿಸಿಲು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಚರ್ಮದ ಅಡಿ ಇರೋ ಕೊಲೆಸ್ಟ್ರಾಲು ಸಹಜವಾಗಿ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ. ಬಿಸಿಲಿಗೆ ಹೋಗಲಿಲ್ಲ ಅಂದರೆ ಚರ್ಮದ ಅಡಿ ಇರೋ ಕೊಲೆಸ್ಟ್ರಾಲು ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗಲ್ಲ.
ವಿಟಮಿನ್ ಡಿ ಕೊರತೆ ಆಗುತ್ತೆ. ಆ ಕೊರತೆಗೆ ಒಂದು ಔಷಧಿ ಬೇಕಾಗುತ್ತೆ. ಹೀಗೆ ವಿಟಮಿನ್ ಡಿ ಉತ್ಪತ್ತಿ ಆಗದೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದಾಗ ಕೊಲೆಸ್ಟ್ರಾಲ್ ಮಾತ್ರೆ ಬೇಕಾಗುತ್ತೆ. ಅದು ರಕ್ತ ಮಂದಾಗ ಬ್ಲಡ್ ಥಿನ್ನರ್ ಅಂತ ಬೇಕಾಗುತ್ತೆ. ಒಟ್ಟಾರೆ ಬಿಸಿಲಿಗೆ ಹೋಗಲಿಲ್ಲ ಅಂದರೆ ನಮ್ಗೆ ಲೈಫೇ ಇಲ್ಲ ಅನ್ನೋ ಥರ ಆಗೋಗುತ್ತೆ. 10 ದಿನಗಳಲ್ಲಿ ಸುಧಾರಣೆ ಆಗಿ ಬಂದಾಗ ಹತ್ಕೊಂಡು ಬಂದರು ಆಕೆ. ಬದುಕೇ ಇಲ್ಲ ಅಂತ ಡಿಪ್ರೆಷನಲ್ಲಿ ಬಂದರು. 10 ದಿನಗಳ ಜೀವ ಸಂಜೀವನದ ಒಂದು ಆಹಾರ ಪದ್ಧತಿ, ಜೀವನ ಶೈಲಿ ಪದ್ಧತಿ, ಸೂರ್ಯನ ಬಿಸಿಲನ್ನು ನಾವು ಹೇಗೆ ತೊಗೋಬೇಕು, ಯಾವಾಗ ತೊಗೋಬೇಕು, ಎಷ್ಟು ತೊಗೋಬೇಕು, ಬಹಳ ಸರಳವಾದ ಒಂದು ಬದುಕಿನ ಶೈಲಿಯಲ್ಲಿ 10 ದಿನಗಳಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆದರು. ಹೋಗೋವಾಗ ಆಕೆಗೆ ಖುಷಿಗೆ ಕಣ್ಣಲ್ಲಿ ನೀರು ಬಂತ ಆಕೆಗೆ. ಅಂತಂದರೆ ಬದುಕಿನ ಶೈಲಿ, ಜೀವನ ಶೈಲಿ ಬಹಳ ಮುಖ್ಯವಾಗಿದೆ. ಇವತ್ತು ಬದುಕಿನ ಶೈಲಿ, ಜೀವನ ಶೈಲಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಸೂರ್ಯನ ಬಿಸಿಲಿಗೆ ಹೋದರೆ ಚರ್ಮ ಸುಟ್ಟೋಗುತ್ತೆ, ಚರ್ಮದ ಸಮಸ್ಯೆಗಳು ಬರುತ್ತೆ, ಚರ್ಮದ ಕ್ಯಾನ್ಸರ್ ಬರುತ್ತೆ ಅಂತ ಭಯಪಡೋ ಥರ ಜನ ಆಗೋಗಿದ್ದಾರೆ. ಸೂರ್ಯನ ಬಿಸಿಲಿಗೆ ಹೋದರೆ ಸ್ಕಿನ್ ಕ್ಯಾನ್ಸರು ಬರಲ್ಲ, ಚರ್ಮ ಸುಟ್ಟೋಗೋದು ಇಲ್ಲ. ಆ ಥರ ಇದ್ದಿದ್ದರೆ ಭೂಮಿ ಮೇಲೆ ಯಾವ ಜೀವಿಗಳಿಗೂ ಸಹ ಉಳಿಗಾಲ ಇಲ್ಲವೇ ಇಲ್ಲ. ನಾವೇನು ಬೇರೆ ಜೀವಿಗಳ ರೀತಿ ಸನ್ಲೈಟ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಅವಕಾಶ ಇರೋದೇ ಕೈಗಳಿಗೆ, ಮುಖಕ್ಕೆ, ಸ್ವಲ್ಪ ಮಟ್ಟಿಗೆ ಕಾಲುಗಳಿಗೆ. ಅದರಿಂದನೂ ನಾವು ವಂಚಿತರಾಗೋದಾದರೆ 10 ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಅಕಾಲ ಮುಪ್ಪಿಗೂ ಸಹ ಕಾರಣ ಆಗುತ್ತೆ. ಸೂರ್ಯನ ಬಿಸಿಲು ನಮ್ಮ ಆಹಾರವೇ ಅಂತ ನಾವು ಭಾವಿಸಬೇಕಾಗುತ್ತೆ. ನಮಸ್ಕಾರ.